ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ವಿಡಿಯೋ ಒಂದು ನಾರ್ಮಲ್ ಇಂಟ್ರೊಡಕ್ಷನ್ ವಿಡಿಯೋ ಥರ ಆಗಿರುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ನಮ್ಮ ಬಗ್ಗೆ ನೀವು ತಿಳ್ಕೊಬೇಕು, ಯಾರು ಏನು ಎತ್ತ ಅಂತ ತಿಳ್ಕೊಬೇಕು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ ಥರ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಫಸ್ಟ್ ವಿಡಿಯೋ. ನಾನು ಯಾವ ಥರ ಮಾತಾಡ್ತೀನೋ ಏನು ನಾನು ಪ್ರಿಪೇರ್ ಆಗಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಮಾತಾಡ್ತಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಇದು ಒಂದು ಇಂಟ್ರೊಡಕ್ಷನ್ ವಿಡಿಯೋ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಿಜಾಪುರ್ ಹುಡುಗಿ ಇನ್ ಬ್ಯಾಂಗ್ಳೂರ್ ಅಂತ. ಸೊ ಆ ಹುಡುಗಿ ಯಾರು ಅಂತ ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ನನಗನ್ನಿಸ್ತು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ನಾನೇನೆ. ಸೊ ಈ ಚಾನಲ್ ಹೆಸರು ಇಡೋಕ್ಕಿಂತ ಮುಂಚೆನೂ ಒಂದು ದೊಡ್ಡ ಸ್ಟೋರಿ ಆಗಿಬಿಟ್ಟಿದೆ. ಫಸ್ಟ್ ನೀವೆಲ್ಲ ಅಬ್ಸರ್ವ್ ಮಾಡಿದರೆ ಬಿಜಾಪುರ್ ಊಟ ಆ್ಯಂಡ್ ಸ್ಟೋರೀಸ್ ಅಂತ ಇಟ್ಟಿದ್ದೆ. ಆಮೇಲೆ ನಾನು ಏನೇನೆಲ್ಲ ಅಡುಗೆ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲೆಲ್ಲ ನನ್ನದು ಲ್ಯಾಂಗ್ವೇಜ್ ತುಂಬ ಜನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಬಿಜಾಪುರ್ ಊಟ ಅಂತ ಇಟ್ಟಿದ್ಯಾ, ಆದರೆ ನೀನು ಮಾತಾಡೋದು ಫುಲ್ ಬ್ಯಾಂಗ್ಳೂರ್ ಭಾಷೆನೇ, ಏನು ಅನ್ಕೊತಾರೆ ಎಲ್ಲರೂ ಅಂತ ಹೇಳೋಕ್ಕೆ ಈ ಥರ ಫೀಡ್ಬ್ಯಾಕ್ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಹೌದಲ್ವಾ ಅಂತ ನಾನು ಯೋಚನೆ ಮಾಡಿ ಅದಕ್ಕೋಸ್ಕರ ಚೇಂಜ್ ಮಾಡಿದೆ. ಬರೀ ಊಟದ ಮಾತ್ರ ಫೋಕಸ್ ಅಲ್ಲ, ಅಫ್ಕೋರ್ಸ್ ಅದು ಫಸ್ಟ್ ಫೋಕಸ್ ನಮ್ಮ ಚಾನಲ್ದು ಊಟದ್ದೇ ಅಡುಗೆ ವೀಡಿಯೋಸೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಡುಗೆ ಬಿಟ್ಟು ಬೇರೆದೂ ನಾವು ಶೇರ್ ಮಾಡೋಣ ಅಂತ ನನಗನ್ನಿಸ್ತು. ಸೊ ಆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಯಾಕೆ ಬಂದಿದ್ದು ಅಂದರೆ, ನಾನು ಹುಟ್ಟಿದ ಮಾತ್ರ ಬಿಜಾಪುರಲ್ಲಿ, ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಅದಕ್ಕೋಸ್ಕರ ಅದು ಸ್ವಲ್ಪ ಬ್ಯಾಂಗ್ಳೂರ್ ಟಚ್ಚೇ ಜಾಸ್ತಿ. ಬಟ್ ಅಂದ್ರೂ ನಾವು ನಮ್ಮ ಕಲ್ಚರ್ ಆಗಲಿ ಟ್ರೆಡಿಷನ್ ಆಗಲಿ ಏನೂ ಕೂಡ ನಾವು ಬಿಟ್ಕೊಟ್ಟಿಲ್ಲ. ಎಲ್ಲ ನಮ್ಮ ಊರ ಕಡೆದೇ ಫಾಲೋ ಮಾಡೋದು. ಊಟದ್ದಾದ್ರೂ ಸರಿ, ನಮ್ಮ ಕಡೆ ಜೋಳದ ರೊಟ್ಟಿ ಫೇಮಸ್, ಅದೂ ಅಷ್ಟೇ. ನಮ್ಗೆ ಅದಿಲ್ಲ ಅಂದರೆ ನಮ್ಗೆ ಇರೋಕ್ಕೆ ಆಗಲ್ಲ ಅನ್ನೋ ಥರ. ಸೊ ಅದೇ ಥರ ಹುಟ್ಟಿದ್ದು ಮಾತ್ರ ಅಲ್ಲಿ, ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, ಓದಿದ್ದು ಎಲ್ಲನೂ ನಾನು ಬ್ಯಾಂಗ್ಳೂರಲ್ಲೇ. ಸೊ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಿಕೊಂಡೆ. ಇದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ. ಸೊ ಇದನ್ನು ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ್ಯಾವ ಥರ ವೀಡಿಯೋಸ್ ಬೇಕು, ನಿಮಗೆ ಯಾವ ಥರ ನೋಡೋಕ್ಕೆ ಇಷ್ಟ ಅಂತ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಅದು ಬಿಟ್ಟರೆ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ, ಫಸ್ಟ್ ನನಗೆ ಥಾಟ್ ಇದ್ದಿದ್ದು ಅಡುಗೆ ವೀಡಿಯೋಸ್ ಮಾಡೋಣ, ಅದನ್ನೇ ಅಪ್ಲೋಡ್ ಮಾಡೋಣ ಅಂತ. ನಾವು ದ್ಯಾಟ್ ನಾನು ನನ್ನ ಫೇಸ್ನ ರಿವೀಲ್ ಮಾಡ್ತಿದ್ದೀನಿ. ಮುಂಚೆ ಫೇಸ್ಲೆಸ್ ವೀಡಿಯೋಸ್ ಮಾಡಬೇಕಂತಾನೆ ಐಡಿಯಾ ಇದ್ದಿದ್ದು. ಬಟ್ ಇವಾಗ ಬಿಜಾಪುರ್ ಹುಡುಗಿ ಇನ್ ಬ್ಯಾಂಗ್ಳೂರ್ ಅಂತ ಇಟ್ಟಿರೋದ್ರಿಂದ ಆ ಹುಡುಗಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಅಂದರೆ ಹೇಗೆ ಅಲ್ವಾ, ಚೆನ್ನಾಗಿರಲ್ಲ ಅಂಥೇಳಿ ನಾನು ವಿತ್ ಫೇಸ್ ವೀಡಿಯೋ ಮಾಡ್ತಾಯಿದ್ದೀನಿ, ರಿವೀಲ್ ಮಾಡಿ. ಸೊ ಫಸ್ಟ್ ಅಡುಗೆ ವೀಡಿಯೋಸ್ ಎಲ್ಲ ನಾರ್ಮಲ್ ಅದು ಹೇಗೆ ಬರುತ್ತೆ ಹಾಗೆ ಬರುತ್ತೆ. ಮೇ ಬಿ ಇಷ್ಟು ದಿನ ಅಡುಗೆ ವೀಡಿಯೋಸಲ್ಲಿ ಯಾವುದು ಫೇಸ್ ತೋರಿಸಿ ಮಾಡಿದ್ದಿಲ್ಲ. ಬಟ್ ಇನ್ಮೇಲಿಂದ ಫೇಸ್ ತೋರಿಸಿ ಮಾಡ್ತೀವೋ ಅದನ್ನು ನೋಡೋಣ, ಫೇಸ್ ತೋರಿಸಿ ಮಾಡಬೇಕೋ ಏನು ಅಂಥೇಳಿ. ಅದು ಬಿಟ್ಟರೆ ನಾನು ಮೇ ಬಿ ನನ್ನ ಡೈಲಿ ವ್ಲಾಗ್ ಆಗಲಿ ಅಥವಾ ನನ್ನ ರುಟೀನ್ ಆಗಲಿ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಈ ಥರ ಸ್ಮಾಲ್ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ಹೇಳ್ತಾ ಹೋಗ್ತೇನೆ. ಇದು ಬಿಟ್ಟರೆ ಬೇರೆ ಯಾವ್ಯಾವ ಥರ ವೀಡಿಯೋಸ್ ನಾನು ಮಾಡ್ಬೋದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ಒಂದು ಶಾರ್ಟ್ಸ್ ನೋಡಿದ್ರೆ ಒಂದೆರಡು ನಂದು ನಮ್ಮ ಅಮ್ಮದು ಕಾಮಿಡಿ ರಿಲೇಟೆಡ್ ಥರ ವೀಡಿಯೋಸ್ ನಾನು ಮಾಡಿದ್ದೀನಿ. ಬಟ್ ಅದು ಅಷ್ಟೊಂದು ರೀಚ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಕಾಂಟೆಂಟ್ ವರ್ಕ್ ಆಗಲ್ವೇನೋ ಅಂತ ಬಿಟ್ಬಿಟ್ಟೆ. ಬಟ್ ಅದೇ ಥರ ಕಾಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೇಳಿ, ಅದೇ ಥರ ವೀಡಿಯೋ ನಮ್ಮಮ್ಮನ ಕರ್ಕೊಂಡು ಮಾಡ್ತೀನಿ. ಇದು ನನ್ನ ಶಾರ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು. ಸೊ ನನ್ನ ಫಸ್ಟ್ ವಿಡಿಯೋ ಹೇಗೆ ಮಾತಾಡಿದ್ದೀನೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದೇ ನಿಮ್ಮ ಬಿಜಾಪುರ್ ಹುಡುಗಿ ನಾನೇನೆ. ಸೊ ಇನ್ಮೇಲಿಂದ ಒಂದು ಕನೆಕ್ಟಿವಿಟಿ ಬಿಲ್ಡ್ ಆಗುತ್ತೆ ನನಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಬೇರೆ ಏನಾದರೂ ವೀಡಿಯೋಸ್ಗಳು ಮಾಡಬೇಕು ಅಥವಾ ಬೇರೆ ಏನಾದರೂ ನನ್ನ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.
ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನನ್ನ ಚಾನಲ್ ಹೇಗೆ ಬೆಳೆಯುತ್ತೆ ಏನು ಅಂಥೇಳಿ. ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಬಿಜಾಪುರ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ. ಇದು ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾವ್ಯಾವ ಥರ ವೀಡಿಯೋಸ್ ನಾನು ಮಾಡ್ಬೋದು ಅಂತಲೂ ತಿಳಿಸಿ. ಇದು ಬಿಟ್ಟರೆ ಹಾಗೆ ನಿಮ್ಮ ಬಿಜಾಪುರ ಹುಡುಗಿ ಅಪ್ಲೋಡ್ ಮಾಡ್ತಿರ್ತಾಳೆ ವೀಡಿಯೋಸ್, ಹಾಗೆ ನಿಮ್ಮ ಮುಂದೆ ಬರ್ತಾ ಇರ್ತಾಳೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.